ಗಣಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಸುದ್ದಿ ಬರ್ತಾ ಇದೆ. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ಬಗ್ಗೆ ನಾವು ವರದಿ ಪ್ರಸಾರ ಮಾಡಿದ್ವಿ 2-3 ದಿನಗಳ ಹಿಂದೆ. ಫ್ರೀಡಂ ಟಿವಿ ವರದಿಯ ಬೆನ್ನಲ್ಲೇ ಈಗ ಯಾದಗಿರಿಯ ಜಿಲ್ಲಾಧಿಕಾರಿ ಸುಶೀಲಾ ಅವರು ಅಲರ್ಟ್ ಆಗಿದ್ದಾರೆ. ಹಟ್ಟಿ ಗೋಲ್ಡ್ ಮೈನ್ಸ್ ವ್ಯಾಪ್ತಿಯ ಎಲ್ಲ ಮರಳುಗಾರಿಕೆಯನ್ನು ಬ್ಲಾಕ್ ಮಾಡಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಫ್ರೀಡಂ ಟಿವಿ ವರದಿಯ ಬೆನ್ನಲ್ಲೇ ಎಲ್ಲ ಬ್ಲಾಕ್ಗಳ ಮರಳುಗಾರಿಕೆ ಬಂದಾಗಿದೆ. ಪರ್ಮಿಟ್ ಇಶ್ಯೂ ತಡೆ ಹಿಡಿದ ಹಟ್ಟಿ ಗೋಲ್ಡ್ ಮೈನ್ಸ್ನ ಎಂಡಿ ಶಿಲ್ಪಾ ಸೋಮವಾರ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಭೆ ಕರೆದಿರುವಂತಹ ಜಿಲ್ಲಾಧಿಕಾರಿ ಡೂಪ್ಲಿಕೇಟ್ ರಾಯಲ್ಟಿ ಸ್ಲಿಪ್ ಮತ್ತು ಮರಳುಗಾರಿಕೆಯ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಜಿಲ್ಲಾಧಿಕಾರಿಗಳು. ಜೆಪಿ ಹಿಟ್ಟಾಲ್ ಅವರು ನಡೆಸಿರುವಂತಹ ಅಕ್ರಮದ ಬಗ್ಗೆಯೂ ಕೂಡ ತನಿಖೆಗೆ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ. ತನಗೆ ಅಲಾಟ್ ಆದಂತಹ ಬ್ಲಾಕ್ನಲ್ಲಿ ಒಂದೇ ಒಂದು ಟ್ರ್ಯಾಕ್ಟರ್ ಮರಳನ್ನು ಕೂಡ ಎತ್ತಿರಲಿಲ್ಲ. ತನಗೆ ಅಲಾಟ್ ಆದಂತಹ ಬ್ಲಾಕ್ ಸ್ಥಳದ ಸ್ಯಾಟಲೈಟ್ ಇಮೇಜ್ ಸಹಿತ ನಿಖರ ವರದಿಯನ್ನು ಪ್ರಸಾರ ಮಾಡಿತ್ತು ಫ್ರೀಡಂ ಟಿವಿ ಸ್ಥಳೀಯರು ನೀಡಿದ್ದಂತಹ ದೂರಿನ ಮೇರೆಗೆ. ಸೊ ಈಗ ಯಾದಗಿರಿ ಜಿಲ್ಲಾಧಿಕಾರಿ ಅವರು ಕ್ರಮಕ್ಕೆ ಮುಂದಾಗಿದ್ದಾರೆ. ಡೂಪ್ಲಿಕೇಟ್ ರಾಯಲ್ಟಿ ಸ್ಲಿಪ್ ಇದೆ ಅಂತ ಹೇಳಿದ್ರೆ ತನಿಖೆ ಆಗಬೇಕು. ಅದು ಇನ್ನೊಂದು ಥರದ ತೆರಿಗೆ ವಂಚನೆ ಅಕ್ರಮ, ಅದು ಆಗಲೇಬೇಕು, ತನಿಖೆ ಆಗಲೇಬೇಕು. ಡೂಪ್ಲಿಕೇಟ್ ರಾಯಲ್ಟಿ ಸ್ಲಿಪ್ ಅದು ಹೆಂಗೆ ಬರುತ್ತೆ? ಡೂಪ್ಲಿಕೇಟ್ ರಾಯಲ್ಟಿ ಸ್ಲಿಪ್ ತನಗೆ ಅಲಾಟ್ ಆಗಿರುವಂತಹ ಮರಳುಗಾರಿಕೆಯ ಬ್ಲಾಕ್ನಲ್ಲಿ ಮರಳುಗಾರಿಕೆಯನ್ನು ಮಾಡದೆ ಬೇರೆಲ್ಲೋ ಮರಳುಗಾರಿಕೆ ಮಾಡಿದ್ರೆ ಅದು ಹೇಗೆ ಸಾಧ್ಯ? ಸೊ ಯಾದಗಿರಿ ಜಿಲ್ಲಾಧಿಕಾರಿ ಅವರು ಸೋಮವಾರ ಸಭೆಯನ್ನು ಕರೆದಿದ್ದಾರೆ. ಜಿಲ್ಲಾ ಕಾರ್ಯಪಡೆ ಟಾಸ್ಕ್ ಫೋರ್ಸ್ನ ಸಭೆಯನ್ನು ಕರೆದಿದ್ದಾರೆ. ಪರ್ಮಿಟ್ ಇಶ್ಯೂ ಅನ್ನು ತಡೆ ಹಿಡಿದಿದ್ದಾರೆ ಹಟ್ಟಿ ಗೋಲ್ಡ್ ಮೈನ್ಸ್ನ ವ್ಯವಸ್ಥಾಪಕ ನಿರ್ದೇಶಕಿ ಶಿಲ್ಪಾ ಅವರು. ಜೆಪಿ ಹಿಟ್ಟಾಲ್ ತಮಗೆ ಅಲಾಟ್ ಆಗಿರುವಂತಹ ಮರಳು ಬ್ಲಾಕ್ನಲ್ಲಿ ಮರಳುಗಾರಿಕೆಯನ್ನು ಮಾಡಿರಲಿಲ್ಲ, ಅಲ್ಲಿ ಮರಳುಗಾರಿಕೆ ಮಾಡಿದ್ದಾಗಿ ಡೂಪ್ಲಿಕೇಟ್ ರಾಯಲ್ಟಿ ಸ್ಲಿಪ್ಪನ್ನು ಕೊಟ್ಟಿದ್ದರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸುವಂತಹ ಸಾಧ್ಯತೆ ಇದೆ. ಸೋಮವಾರ ಮೀಟಿಂಗ್ ಇದೆ. ಸೋಮವಾರದ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಏನು ಕ್ರಮಕ್ಕೆ ಆದೇಶವನ್ನು ಕೊಡ್ತಾರೆ ನೋಡೋಣ. ತನಿಖೆಗೆ ಆದೇಶವನ್ನು ಕೊಡ್ತಾರಾ ಅಥವಾ ಏನೂ ಆಗಿಲ್ಲ ಅಂಥೇಳಿ ಸುಮ್ಮನಾಗ್ತಾರಾ? ಅಲ್ಲಿ ಎಲ್ಲವೂ ಗೊತ್ತಿರುತ್ತೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಎಷ್ಟು ಮರಳು ತೆಗೆದಿದ್ದಾರೆ, ಏನು ತೆಗೆದಿದ್ದಾರೆ ಅಂತೇಳಿ ಗೊತ್ತಿರಲ್ವ? ಎಲ್ಲ ಗೊತ್ತಿರುತ್ತೆ. ಸುಮ್ಮನೆ ನಾಟಕ ಆಡಿಕೊಂಡು ನಮಗೆ ಗೊತ್ತಿಲ್ಲ, ಫೋನ್ ಮಾಡಿದ ತಕ್ಷಣ ಎಲ್ಲ ಫ್ರೀಡಂ ಟಿವಿಯಿಂದ ಫೋನ್ ಹೋಯ್ತು ಅಂದ ತಕ್ಷಣ ಈಗ ಹೋಗಿ ಅಂಥೇಳಿ ನಾವು ಈಗ ಆ್ಯಕ್ಷನ್ ತಗೊಂಡ್ವಿ ಅಂಥೇಳಿ ಸುಮ್ಮನೆ ಸುಳ್ಳು. ಅಧಿಕಾರಿಗಳು ಬರೀ ಸುಳ್ಳು. ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ನೋಡೋಣ ಸೋಮವಾರ ಏನು ಬರೀ ಮೀಟಿಂಗು ಟೀ ಬಿಸ್ಕೆಟ್ಗೆ ಅಷ್ಟೇ ಸೀಮಿತ ಆಗುತ್ತಾ ಅಥವಾ ಏನಾದರೂ ಆ್ಯಕ್ಷನ್ ಆಗುತ್ತಾ ಅಂಥೇಳಿ. ಯಾಕಂತ ಹೇಳಿದ್ರೆ ನಾವು ಜಿಲ್ಲಾಧಿಕಾರಿಗಳ ಬಳಿಯಿಂದ ದೊಡ್ಡದನ್ನು ನಿರೀಕ್ಷೆ ಮಾಡಿದ್ದೀವಿ. ಏನಾದರೂ ಒಂದು ಕ್ರಮಗಳನ್ನು ಕೈಗೊಳ್ಳಬಹುದು ಅಂಥೇಳಿ, ಕ್ರಮಗಳನ್ನು ಕೈಗೊಳ್ಳಬಹುದು ಯಾದಗಿರಿ ಜಿಲ್ಲಾಧಿಕಾರಿಗಳು ಅಂಥೇಳಿ ನಿರೀಕ್ಷೆಯನ್ನು ಮಾಡಿದ್ದೀವಿ. ನೋಡೋಣ, ಸೋಮವಾರ ಸಭೆ ಕರೆದಿದ್ದಾರೆ ಜಿಲ್ಲಾಧಿಕಾರಿಗಳು. ಅದು ಟೀ ಬಿಸ್ಕೆಟ್ನ ಸಭೆ ಆಗದಿದ್ದರೆ ಸಾಕಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.